ನಗರದ ಗೋಣಿಕೊಪ್ಪ ರಸ್ತೆಯಲ್ಲಿರುವ ಬಿಎಸ್ ಪುಟ್ಟಣ್ಣನವರ ಸರ್ಕಾರಿ ಕಾಲೇಜು ಆವರಣದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿದ್ದ 2022 ಹಾಗೂ 23ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿಯ ವಿಜ್ಞಾನ, ಕಲಾ, ವಾಣಿಜ್ಯ ವಿಭಾಗದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾಲೇಜಿಗೆ ಉಚಿತವಾಗಿ ಕಂಪ್ಯೂಟರ್ ನೀಡಲಾಯಿತು. ಕಾಲೇಜು ಪ್ರಾಂಶುಪಾಲ ಶಿವಶಂಕರ್ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕಾಲೇಜಿಗೆ ಉಚಿತವಾಗಿ ನೀಡಿದ ಕಂಪ್ಯೂಟರ್ಗಳನ್ನು ಸ್ವೀಕರಿಸಿ ಮಾತನಾಡಿ, ತಾವು ವಿದ್ಯಾಭ್ಯಾಸ ಮಾಡಿದ ಕಾಲೇಜಿಗೆ ಉಚಿತವಾಗಿ ಕಂಪ್ಯೂಟರ್ ನೀಡುತ್ತಿರುವುದು ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದಾಗಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕೆಲಸ. ಹಿರಿಯ ವಿದ್ಯಾರ್ಥಿಗಳು ಸಂಘದ ಮೂಲಕ ಆಗಾಗ್ಗೆ ಭೇಟಿಯಾಗಿ ವಿಚಾರ ಮಂಥನ ಮಾಡಿಕೊಳ್ಳುವುದು ಉತ್ತಮ ಬೆಳವಣಿಗೆ ಎಂದರು. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿ, ಸರ್ಕಾರಿ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದ ಕಲಾ, ವಿಜ್ಞಾನ, ವಾಣಿಜ್ಯ ವಿಭಾಗದ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆಯಾಗುತ್ತಿರುವುದು ಹೆಮ್ಮೆಯ ವಿಷಯ. 2024ನೇ ಸಾಲಿನಲ್ಲಿ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೋರ್ಸ್, ಸಮಾಜಶಾಸ್ತ್ರ ಮಂಜೂರಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಂಘದ ವತಿಯಿಂದ ಉಚಿತವಾಗಿ ಕಂಪ್ಯೂಟರ್ ನೀಡಿದ್ದೇವೆ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೇವೆ. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಸರ್ಕಾರಿ, ಅರೆ ಸರ್ಕಾರಿ ವಿಭಾಗದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮುಂದಿನ ವರ್ಷ 2025ರ ಜನವರಿಗೆ ಕಾಲೇಜಿಗೆ 50 ವರ್ಷ ತುಂಬಲಿದೆ ಎಂದರು. ನಿಮ್ಮ ಮತ್ತು ಅವರ ಟೀಮು ಸೇರಿಕೊಂಡು ಒಟ್ಟಿಗೆ ಒಂದು ಈ ಕಾಲೇಜ್ಗೆ ಇರ್ತಕ್ಕಂತಹ ಒಂದು ಇಂಟಗ್ರಲ್ ಆದಂತಹ ಒಂದು ಅಸೋಸಿಯೇಷನ್ ಅನ್ನು ಮಾಡ್ಕೊಳ್ತಾ ಇರೋದು ತುಂಬ ಖುಷಿ. ಆ ಮೂಲಕ ಇಲ್ಲಿ ಓದಂಥ ಅಲಮ್ನೀಸ್ಗಳು ಆಗಾಗ್ಗೆ ಭೇಟಿಯಾಗ್ತಕ್ಕಂತಹ ವಿಚಾರದ ಮಂಥನಗಳನ್ನು ಮಾಡ್ಕೊಳ್ತಕ್ಕಂತಹ ಬೇರೆ ಬೇರೆ ಸ್ತರದಲ್ಲಿ ಇದ್ದೀರಿ, ನೀವು ಸ್ಥಾನಗಳಲ್ಲಿ ಒಳ್ಳೆ ಉನ್ನತ ಸ್ಥಾನಗಳಲ್ಲಿದ್ದೀರಿ. ಅದನ್ನೆಲ್ಲ ಹಂಚ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಈಗ ನಿನ್ನೆ ಮಾತುಕತೆಗಳಾಗಿದ್ದಾವೆ. ಒಂದು ಪ್ರಾಸ್ತಾವಿಕವಾದಂಥ ಒಂದು ಪ್ರಿಲಿಮಿನರಿ ಇದಾಗಿದೆ, ಟಾಕ್ ಆಗಿದೆ ಅಂತ ಕಾಣಿಸುತ್ತೆ. ನೀವೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರೆ ಈ ಕಾಲೇಜನ್ನು ಯಾವುದೇ ಪ್ರೈವೇಟ್ ಕಾಲೇಜ್ಗಿನ್ನ ಕಡಿಮೆ ಇಲ್ಲದ ರೀತಿಯಲ್ಲಿ ನೀವು ಮಾಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮ ಸಹಕಾರ ಸಮೃದ್ಧವಾಗಿ ಈ ಕಾಲೇಜಿಗೆ ದೊರಕುತ್ತೆ. ಸರ್ಕಾರಿ ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳು ನೀವು ಮಾಡತಕ್ಕಂಥ ಈ ಒಂದು ಸನ್ಮಾನವನ್ನು ಕಾಲಕ್ಕೂ ನೆನ್ಕೊಳ್ತಾ ಇರ್ತಾರೆ, ನಮ್ಮನ್ನು ಕರೆದು ಮಾಡಿರು ಅಂತ ಹೇಳಿ. ಆ ಮೂಲಕ ಈ ಪಟ್ಟಣಕ್ಕೆ ಒಂದು ಒಳ್ಳೆಯ ಹೆಸರು ಸಹಿತ ಬರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯವನ್ನು ನಾವು ಅತ್ಯಂತ ನಮ್ಮ ಎಲ್ಲ ಇಡೀ ಸ್ಟಾಫು, ಇವತ್ತು ಭಾನುವಾರ ಆದ್ದರಿಂದ ಕಾರಣ ಕೆಲವರು ಇಲ್ಲ, ನಾನಂತೂ ಭಾನುವಾರ ಅಂದ್ರೇನಿಲ್ಲ, ಎಲ್ಲ ಬರ್ತಾ ಇರ್ತೀನಿ. ನಾವು ಫಂಕ್ಷನ್ ಆಯಿತು, ಅದಕ್ಕೆ ಕಂಪ್ಯೂಟರ್ಗಳು ಬೇಕು ಅಂತ ಕೇಳೋದು. ಹಾಗಾಗಿ ನಮ್ಮ ಹತ್ರ ಇದ್ದಂಥ ಹಣದ ಜೊತೆಗೆ ಇನ್ನೊಂದಷ್ಟನ್ನು ಹಾಕಿ ಈ ದಿನ 2 ಕಂಪ್ಯೂಟರ್ಗಳನ್ನು ಕಾಲೇಜಿಗೆ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಕೊಡ್ತಾ ಇದ್ದೀವಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ಜೊತೆಗೆ ಅತ್ಯುನ್ನತ ಶ್ರೇಣಿಯಲ್ಲಿ ನಮ್ಮ ಮಕ್ಕಳು ನಮ್ಮ ಕಾಲೇಜಿನ ಮಕ್ಕಳು ಪಾಸಾಗ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಈ ಸಮಾರಂಭಕ್ಕೆ ನೀವೆಲ್ಲ ಬಂದಿದ್ದು ಭಾಳ ಸಂತೋಷದ ವಿಚಾರ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಇನ್ನು ಮುಂದಕ್ಕೂ ಕೂಡ ನೀವು ಯಾವ ಕಾಲೇಜಲ್ಲಿ ಓದ್ತೀರಿ ಅಲ್ಲಿಗೂ ಹೆಸರು ತಂದು ನಿಮ್ಮ ತಂದೆ ತಾಯಿಗೂ ಒಂದು ಒಳ್ಳೆಯ ಹೆಸರು ತನ್ನಿ ಅಂತ ನಿಮ್ಮ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ಕೂಡ ನಮ್ಮ ಶಿವಶಂಕರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಈ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳೇನಿದ್ದಾರೆ, ಅದು ಸೈನ್ಸ್ ವಿದ್ಯಾರ್ಥಿಗಳು ನೋಡಿದ್ರೆ ಮಾರ್ಕ್ಸ್ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. 571, 569 ಅಂದರೆ ತುಂಬ ಖುಷಿಯಾಗುತ್ತೆ. ಗೌರ್ಮೆಂಟ್ ಈ ಟೇಬಲ್ಸ್ ಸಂತೋಷ ಚಲೋ ಇತ್ತವ ಇದೆ.